ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಜೈ ಹೋಮ್ ಮೆಡಿಟೇಷನ್ ಅಲ್ಲಿ ಈ ಒಂದು 90 ದಿನಗಳ ಮೆಡಿಟೇಷನ್ ಚಾಲೆಂಜ್ ನಲ್ಲಿ ಇವತ್ತು 53ನೆಯ ದಿನದ ಧ್ಯಾನ. ಸೊ ಧ್ಯಾನ ಮತ್ತೆ ಸ್ವಾಧ್ಯಾಯ. ಇವತ್ತಿನ ಸ್ವಾಧ್ಯಾಯದಲ್ಲಿ ನಾವು ಒಂದು ಯೋಗಿಯ ಆತ್ಮಕತೆ, ಪರಮಹಂಸ ಯೋಗಾನಂದರವರ ಈ ಒಂದು ಆತ್ಮಕತೆಯ ಪುಸ್ತಕದಲ್ಲಿರುವ ಜ್ಞಾನವನ್ನ ಪಡಿತಾ ಇದ್ದೀವಿ ಮಾಸ್ಟರ್ಸ್. ಇವತ್ತು 53ನೆಯ ದಿನ, ಅಧ್ಯಾಯ 31, ಪೂಜ್ಯ ಮಾತೆಯೊಡನೆ ಸಂದರ್ಶನ ಅನ್ನುವ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಪರಮಹಂಸ ಯೋಗಾನಂದರು ಲಾಹಿರಿ ಮಹಾಶಯರ ಜೀವನ ಸಂಗಾತಿಯಾದ ಶ್ರೀಮತಿ ಕಾಶಿಮಣಿ ಅವರನ್ನ ಭೇಟಿ ಆಗ್ತಾರೆ. ಭೇಟಿ ಆಗ್ಬಿಟ್ಟು ಕೇಳ್ತಾರೆ ಮಾತೆ, ನೀವು ಚಿಕ್ಕವರಿರುವಾಗ, ನಾನು ಚಿಕ್ಕವನಿರುವಾಗ ನಿಮ್ಮ ಪತಿಯವರು ನನ್ನನ್ನ ಸ್ಪರ್ಶಿಸಿ ಪುನೀತರನ್ನಾಗಿ ಮಾಡಿದ್ರು. ಅದೇ ತರ ನನ್ನ ಗುರುಗಳು ಶ್ರೀ ಯುಕ್ತೇಶ್ವರಾನಂದರು ಸಹ ನಿಮ್ಮ ಈ ಒಂದು ಪತಿದೇವರ ಶಿಷ್ಯರಾಗಿದ್ದರು. ಹಾಗೆ ನಮ್ಮ ತಂದೆ ತಾಯಿ ಸಹ ಅವರ ಶಿಷ್ಯರಾಗಿದ್ರು. ಅಂತಹವರು ಲಾಹಿರಿ ಮಹಾಶಯರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅವ್ರ ಬಗ್ಗೆ ನನಗೇನಾದ್ರು ವಿಷಯಗಳನ್ನ ತಿಳಿಸ್ಕೊಡಿ ಅಂತ ಬಂದು ಲಾಹಿರಿ ಮಹಾಶಯರ ಹೆಂಡತಿ ಜೊತೆ ಬಂದು ಕೇಳ್ತಾರೆ. ಒಂದ್ಸಲಿ ವಾರಣಾಸಿಗೆ ಬಂದಿರ್ತಾರೆ. ಅವಾಗ ಅವ್ರನ್ನ ಭೇಟಿಯಾಗಿ ಕೇಳ್ತಾರೆ, ನನಗೆ ಏನಾದ್ರು ಗುರುಗಳ ಬಗ್ಗೆ ತಿಳಿಸಿ ಅಂತ ಕೇಳ್ಕೊಂತಾರೆ. ಅವಾಗ ಆ ವಾರಣಾಸಿಲಿ ಇದ್ದಂತ ಅವರ ಹೆಂಡತಿ, ಅವ್ರದೊಂದು ಚಿಕ್ಕ ಮನೆ ಇರುತ್ತೆ. ವಯಸ್ಸಾಗಿದ್ರು ಸಹ ಅವ್ರು ಹೆಂಗಿರ್ತಾರೆ ಅಂತಂದ್ರೆ, ಅವ್ರು ನೋಡ್ತಿದ್ದಂಗೆ ಆಧ್ಯಾತ್ಮಿಕ ಸೌರಭ ಅವರಲ್ಲಿ ಸೂಸ್ತಾ ಇರುತ್ತೆ. ಹಾಗೆ ಒಂದು ವಿಕಸಿರುವ ಕಮಲವಾಗಿದ್ರು, ಸಾಧಾರಣ ಮೈಕಟ್ಟಿದ್ರು ಸಹ ಸುಂದರವಾದ ಮೈಕಾಂತಿ, ತೆಳುವಾದ ಕೊರಳು, ವಿಶಾಲವಾಗಿ ಪ್ರಕಾಶಮಾನವಾದ ನೇತ್ರಗಳನ್ನ ಆಕೆ ಹೊಂದಿರ್ತಾಳೆ. ಮಗು ಬಾಪ ನಿನಗೆ ಸ್ವಾಗತ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಮನೆಯೊಳಗೆ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಕೊಂಡು ಅವಳು ಹೇಳಕ್ಕೆ ಶುರು ಮಾಡ್ತಾಳೆ. ಅವ್ರ ಪತಿ ದೇವರ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳಕ್ಕೆ ಶುರು ಮಾಡ್ತಾಳೆ. ಸೊ ಆಮೇಲೆ ಅವಳಂತಾಳೆ, ಅವ್ರನ್ನ ನಾನು ಪತಿ ಅನ್ಕೊಂಡಿದ್ದೆ, ಆದ್ರೆ ಅವರು ದೈವಿ ಮಹತ್ವವನ್ನ ಹೊಂದಿದವರು ಅಂತ ಗೊತ್ತಾಗಕ್ಕೆ ನನಗೆ ಎಷ್ಟೋ ವರ್ಷಗಳು ಬೇಕಾಯ್ತು ಅಂತ ಹೇಳ್ತಾಳೆ. ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ತಾಳೆ. ಒಂದ್ಸಲಿ ಅವ್ರು ಮಲಗಿದ್ದಾಗ ಒಂದು ಕನಸು ಬೀಳತ್ತಂತೆ. ಆ ಕನಸಲ್ಲಿ ಹೆಂಗಿರುತ್ತೆ ಅಂತಂತಂದ್ರೆ, ಅದು ಊಹಿಸಕ್ಕೂ ಆಗಲ್ಲ, ಅಷ್ಟು ಒಂಥರ ಆ ತರ ಕನಸು. ಅಲ್ಲೇನಿತ್ತಂದ್ರೆ, ಇವರು ಲಾಹಿರಿ ಮಹಾಶಯರು ಗಾಳಿಲಿ ತೇಲಾಡ್ತಾ ಇದ್ರಂತೆ. ಸುತ್ತು ದೇವಾನುದೇವತೆಗಳೆಲ್ಲ ನಿಂತ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡ್ತಾ ನಿಂತಿದ್ರಂತೆ. ಜೊತೆಗೆ ಎಷ್ಟು ಪ್ರಕಾಶಮಾನವಾಗಿತ್ತು ಅಂದ್ರೆ, ಅದು ಇವ್ರಿಗೆ ಕಣ್ಣು ಬಿಡಕ್ಕೇನೆ ಅಷ್ಟು ಕಷ್ಟ ಆಗ್ತಿತ್ತು, ಅಷ್ಟು ಪ್ರಕಾಶಮಾನವಾಗಿ ಇತ್ತಂತೆ ಆ ಬೆಳಕು. ಸೊ ಇವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಕಣ್ಣು ಬಿಟ್ಟು ನೋಡಿ ಇವ್ರಿಗೆ ಆನಂದ ಭಾಷ್ಪಾನೆ ಬಂದ್ಬಿಡುತ್ತಂತೆ. ಏನ್ ನಡೀತಾ ಇದೆ ಇಲ್ಲಿ? ನನ್ನ ಪತಿ ದೇವರು ಆತರ ಮಧ್ಯದಲ್ಲಿದ್ದಾರೆ, ತೇಲಾಡ್ತಾ ಇದ್ದಾರೆ, ಸುತ್ತು ಅಷ್ಟೊಂದು ದೇವತೆಗಳು ಅವ್ರ ಸುತ್ತು ಅವ್ರಿಗೆ ನಮಸ್ಕಾರ ಮಾಡ್ತಾ ನಿಂತಿದ್ದಾರೆ. ಅಷ್ಟು ಆಶ್ಚರ್ಯ ಆಗುತ್ತೆ ಅವರಿಗೆ. ನೋಡ್ತಾನೆ ಇರ್ತಾರೆ, ಅದು ಹಾಗೆ ದೇವತೆಗಳೆಲ್ಲ ಸುತ್ತು ಇದ್ದು ಅವ್ರಿಗೆ ಕೈ ಮುಗಿತಾ ನಿಂತಿರ್ತಾರೆ. ಇವಳಿಗೆ ತಡಿಯಕ್ಕಾಗಲ್ಲ. ಆಮೇಲೆ ಇದೇನು ಇನ್ನ ನಾನು ಕನ್ಸಲ್ ಕಾಣ್ತಾ ಇದ್ದೀನ ಅಂತ ಅನ್ಕೊಂಡಾಗ ಅವರು ಲಾಹಿರಿ ಮಹಾಶಯರ್ ಹೇಳ್ತಾರೆ, ಹೆಣ್ಣೆ ನೀನ್ ಇನ್ನ ಸ್ವಪ್ನ ಕಾಣ್ತಾ ಇಲ್ಲ, ನಿನ್ನ ನಿದ್ರೆಯನ್ನ ಎಂದೆಂದಿಗೂ ನೀನು ತ್ಯಜಿಸಿ ಬಿಡು ಅಂತ ಹೇಳ್ತಾರೆ. ಅವಾಗ ಇವಳಿಗೆ ಅಯ್ಯೋ ಇದೇನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ನೆಲಕ್ಕೆ ಬರ್ತಾರೆ. ಕೆಳಗಡೆ ಅಂದ್ರೆ ಗಾಳಿಲಿ ತೇಲ್ತಾ ಇರೋರು ನೆಲಕ್ಕೆ ಬಂದ್ಬಿಡ್ತಾರೆ. ಇವಳಿಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನು ಈ ತರ ಅಂತಂದ್ಬಿಟ್ಟು ಮತ್ತೆ ಮತ್ತೆ ಅವಳಿಗೆ ಅವ್ರ ಗಂಡನ ಹೋಗಿ ನಮಸ್ಕಾರ ಮಾಡ್ತಾ ಇರ್ತಾಳೆ. ಸಾರಿ ಅಂತ ಕೇಳ್ತಾಳೆ, ನನಗೆ ಗೊತ್ತಿರ್ಲಿಲ್ಲ, ಇಷ್ಟು ದಿನ ನೀವು ನನ್ನ ಪಕ್ಕದಲ್ಲಿ ಇದ್ರೂನು ನಾನು ಅಜ್ಞಾನವಾಗಿ ಮಲ್ಕೊಂಡಿದ್ದೆ ನಿಮ್ಮ ಜೊತೆ. ಅಂದ್ರೆ ಗೊತ್ತೇ ಇಲ್ಲ ನಿಮ್ಮಲ್ಲಿ ಇಷ್ಟೊಂದು ದೈವಿ ಗುಣಗಳಿದೆ ಅಂತ ನನಗೆ ಗೊತ್ತೇ ಇಲ್ಲ. ಸೊ ಇನ್ನು ಮೇಲಿಂದ ನೀವು ನನಗೆ ಪತಿ ಅಲ್ಲ, ನೀವು ನನಗೆ ಗುರುಗಳು, ನನಗೆ ಈ ಒಂದು ಕ್ರಿಯಾಯೋಗವನ್ನ ಹೇಳ್ಕೊಡಿ ಅಂತ ಕೇಳ್ತಾಳೆ. ಸೊ ಆವಾಗ ಅವರು ಎದ್ದೇಳಮ್ಮ ಅಂದ್ರೆ ಏಳಿಸ್ತಾರ ಅವ್ರನ್ನ. ನಮಸ್ಕಾರ ಮಾಡ್ತಾ ಇರ್ತಾಳಲ್ಲ, ಏಳಿಸ್ಬಿಟ್ಟು ಇವರಿಗೆಲ್ಲ ಇಲ್ಲಿರೋ ದೇವತೆಗಳೆಲ್ಲ ಯಾರಿದ್ದಾರೆ ಅವರಿಗೆಲ್ಲ ನೀನು ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ಸೊ ಇವರು ಹೋಗ್ಬಿಟ್ಟು ಅವರ ಎಲ್ಲರಿಗೂ ಅಲ್ಲಿರೋ ದೇವತೆಗಳಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದಾಗ ಅವರೆಲ್ಲರೂ ವೇದ ಮಂತ್ರಗಳ ಘೋಷಣೆಯಿಂದ ಒಟ್ಟಿಗೆ ಅವಳಿಗೆ ಹೇಳ್ತಾರೆ, ಓ ದೈವಿ ಪುರುಷಳೇ, ನೀನೇ ಧನ್ಯೆ, ನಿನಗಿದೋ ವಂದನೆ ಅಂತೇಳಿ ಮತ್ತೆ ಅವರೆಲ್ಲರೂ ಇವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಇವ್ರ ದೇವತೆಗಳಿಗೆ ನಮಸ್ಕಾರ ಮಾಡಿದ್ರೆ ಆ ದೇವತೆಗಳೆಲ್ಲ ಇವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಸೊ ಇದು ಆಗ್ತಿದ್ದಂಗೆನೆ ಮತ್ತೆ ಯಥಾ ಪ್ರಕಾರ ಆ ರೂಮ್ ಎಲ್ಲಾನು ಕತ್ತಲೆ ಆವರಿಸ್ಕೊಂಡು ಹೋಗುತ್ತೆ. ಸೊ ಅದಾದ್ಮೇಲೆ
ಇವ್ರಿಗೆ ಕ್ರಿಯಾಯೋಗ ದೀಕ್ಷೆಯನ್ನ ಸಹ ಲಾಹಿರಿ ಮಹಾಶಯರು ಕೊಡ್ತಾರೆ. ಆಮೇಲೆ ಇದು ಅವಳಿಗೆ ಅನ್ಸುತ್ತೆ, ಅಯ್ಯೋ ಇಷ್ಟು ದಿನ ಎಷ್ಟು ವೇಸ್ಟ್ ಮಾಡ್ಬಿಟ್ಟೆ, ಈ ಮುಂಚೆನೆ ನಾನು ಇದನ್ನ ತಿಳ್ಕೊಳ್ಳಿಲ್ವಲ್ಲ, ಪಡಿಲಿಲ್ವಲ್ಲ ಅಂತ ಅನ್ಕೊಳ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಯಾವ್ದಕ್ಕೂ ಕಾಲ ಬರ್ಬೇಕು. ಲಾಹಿರಿ ಮಹೇಶ್ವರ ಹೆಂಡತಿಗೆ ಹೇಳೋದು, ಎಲ್ಲದಕ್ಕೂ ಒಂದು ಕಾಲ ಅನ್ನೋದು ಬರ್ಬೇಕು, ಯಾವ ಟೈಮಲ್ಲಿ ಏನಾಗ್ಬೇಕೋ ಅದೇನೆ ಆಗುತ್ತೆ, ನಿನಗೀಗ ಕಾಲ ಪಕ್ವವಾಗಿದೆ, ಸೊ ಹಾಗಾಗಿ ನಿನಗೆ ಇವಾಗ ಇದು ಸಿಕ್ತು ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಮಾತಾಡ್ಬೇಕು ಗೊತ್ತಾಗ್ತದೆ, ಸೈಲೆಂಟ್ ಆಗ್ಬಿಡ್ತಾರೆ. ಆಮೇಲೆ ಅವರು ಇವರಿಗೆ ಒಂದು ಹಣೆಯನ್ನ ಸ್ಪರ್ಶ ಮಾಡ್ತಾರೆ. ಯಾರು? ಲಾಹಿರಿ ಮಹಾಶಯರು ಅವರ ಹೆಂಡತಿಯ ಹಣೆಯನ್ನ ಬಂದು ಈ ತರ ಸ್ಪರ್ಶ ಮಾಡ್ತಾರೆ. ಆ ಸ್ಪರ್ಶ ಮಾಡಿದ ತಕ್ಷಣ ಅವಳಿಗೆ ಏನಾಗುತ್ತೆ ಅನುಭವ ಅಂದ್ರೆ, ಸುರುಳಿ ಸುರುಳಿಯಾಗಿ ಬೆಳಕಿನ ರಾಶಿ ಕಾಣಿಸುತ್ತೆ. ಆ ಪ್ರಕಾಶವು ಕ್ರಮೇಣ ಕ್ಷೀರಿಸಲ್ಪಟ್ಟಂತೆ ನಡುನೀಲಿಯ ಆಧ್ಯಾತ್ಮಿಕ ನೇತ್ರವಾಗಿ ರೂಪಿತ ಆಗುತ್ತೆ. ಮತ್ತೆ ಅದ್ರ ಸುತ್ತ ಒಂದು ಚಿನ್ನದ ಬಳೆ ತರ ಕಾಣುತ್ತೆ. ಆಮೇಲೆ ನಡುವೆ ಒಂದು ಬೆಳ್ಳಗಿನ ಒಂದು ಬೆಳ್ಳಗೆ ಪಂಚಕೋನಗಳ ನಕ್ಷತ್ರ ಕಾಣುತ್ತೆ. ಇದಿಷ್ಟು ಆಗುತ್ತೆ ಅವರ ಹಣೆ ಸ್ಪರ್ಶ ಮಾಡಿದ ತಕ್ಷಣ. ಸೊ ಆ ನಕ್ಷತ್ರದ ಮೂಲಕ ಅನಂತತೆಯ ಸಾಮ್ರಾಜ್ಯಕ್ಕೆ ನಿನ್ನ ಪ್ರಜ್ಞೆಯನ್ನ ಆಳವಾಗಿ ನುಸುಳಿಸು ಅಂತ ಹೇಳ್ತಾರೆ ಅವ್ರ ಪತಿ. ಸೊ ಅವಾಗ ಅವ್ರಿಗೆ ದೂರದಿಂದ ಒಂದು ಸಂಗೀತದ ಒಂದು ಮೃದುವಾದ ಶಬ್ದ ಕೇಳೋಕೆ ಶುರು ಆಗುತ್ತೆ. ಸಾಗರದ ನೊರೆಗಳಂತೆ ದೃಶ್ಯದ ಮೇಲೆ ದೃಶ್ಯಗಳು ಕಾಣ್ತಾ ಹೋಗುತ್ತೆ. ಅವಳಿಗೆ ಆ ದೃಶ್ಯಗಳನ್ನ ನೋಡಿ ಕಡೆಗೆ ಆನಂದ ಬಾಷ್ಪ ಶುರು ಆಗುತ್ತೆ. ಆನಂದ ಸಾಗರದಲ್ಲಿ ತೇಲ್ ಹೋಗ್ತಾ ಇರ್ತಾಳೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸಸ್ ಆಗೋಗುತ್ತೆ. ಎಷ್ಟೋ ಗಂಟೆಗಳಾದ್ಮೇಲೆ ಆ ಎಕ್ಸ್ಪೀರಿಯನ್ಸಸ್ ಇಂದೆಲ್ಲ ಆಚೆ ಬರ್ತಾಳೆ, ಅದನ್ನ ಹೇಳ್ತಾರೆ. ಸೊ ಅದಾದ್ಮೇಲೆ ಆ ರಾತ್ರಿ ಆದ್ಮೇಲೆ ಅವರು ಇದ್ ಯಾವಾಗ ಇವಳಿಗೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸಸ್ ಆಗುತ್ತೋ ಅದಾದ್ಮೇಲಿಂದ ಲಾಹಿರಿ ಮಹಾಶಯರು ಇವ್ರ ರೂಮಿಗೆ ಬರೋದೇ ಇಲ್ಲ. ಹಗಲು ರಾತ್ರಿ ಶಿಷ್ಯರೊಂದಿಗೆನೆ ಅವರು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ಇವಳಿಗೆ ಒಂದಿನ ಏನಾಗುತ್ತೆ, ಇವ್ರು ಅಂದ್ರೂ ಸೈಲೆಂಟ್ ಆಗೇ ಇರ್ತಾರೆ. ಒಂದಿನ ಇದ್ದಕ್ಕಿದ್ದಂಗೆ ಅವ್ರಿಗೆ ಅನ್ಸುತ್ತೆ, ಇದೇನು ಏನೋ ಒಂಥರ ನನಗೆ ಬೇಜಾರಾಗ್ತಾ ಇದೆಯಲ್ಲ ಜೀವನದಲ್ಲಿ, ಏನೋ ಕಳ್ಕೊಂಡಿದೀನಿ ಅಂತ ಅನ್ನಿಸ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಒಂಥರ ತಿರಸ್ಕೃತ ಭಾವನೆ ಬರ್ತಾ ಇರುತ್ತೆ ಅವಳಿಗೆ. ಅದೇ ಸಮಯಕ್ಕೆ ಅವರು ಏನಕ್ಕೋ ರೂಮಿಗೆ ಬರ್ತಾರೆ. ಸೊ ಇವಳು ತಕ್ಷಣ ಹೋಗಿ ಗಂಡನ ಜೊತೆ ಜಗಳ ಆಡೋಕೆ ಶುರು ಮಾಡ್ತಾರೆ. ಏನು ನೀವು ಬರ್ತಾ ಬರ್ತಾ ನಿಮ್ ಹೆಂಡತಿ ಮಗಳ ಬಗ್ಗೆ ಏನು ಚಿಂತೆನೆ ಮಾಡ್ತಾ ಇಲ್ಲ, ಸಂಸಾರ ಸರಿ ತೂಗ್ಬೇಕಂದ್ರೆ ದುಡ್ಡು ಬೇಕು, ನೀವು ದುಡ್ಡೇ ಸಂಪಾದನೆ ಮಾಡ್ತಿಲ್ಲ, ದುಡ್ಡೇ ಇಲ್ಲ, ಹೇಗ್ ನಾನು ಜೀವನ ನಡೆಸ್ಕೋಬೇಕು ಅಂತಂದ್ಬಿಟ್ಟು ಇರೋ ಸಿಟ್ಟೆಲ್ಲ ತೋರಿಸ್ಬಿಡ್ತಾರೆ. ಅಂದ್ರೂ ಗುರುಗಳು ಒಂದೇ ಮಾತಂತಾರೆ, ನೀನು ನನ್ನನ್ನ ಆ ನೋಡು ಅಂತ ಹೇಳ್ಬಿಟ್ಟು ಅದೃಶ್ಯ ಆಗೋಗ್ಬಿಡ್ತಾರೆ. ಅವಳು ಕೇಳ್ತಾ ಇರ್ತಾಳೆ, ಇವ್ರಿಲ್ಲಿ ಅದೃಶ್ಯ ಆಗ್ಬಿಡ್ತಾರೆ. ಎಲ್ಲೋದ್ರಪ್ಪ ಇಷ್ಟೊತ್ತು ಮಾತಾಡ್ತಿದ್ರು, ಇದ್ದಕ್ಕಿದ್ದಂಗೆ ಕಾಣ್ತಾ ಇಲ್ವಲ್ಲ ಅಂತ ಎಲ್ಲಾ ಕಡೆ ಹುಡುಕ್ತಾಳೆ, ಎಲ್ಲಾ ಕಡೆ ಹುಡುಕ್ತಾಳೆ, ಕೆಳಗೆ ಎಲ್ಲೂ ಕಾಣಲ್ಲ. ಆಮೇಲೆ ನೋಡು, ತಲೆ ಎತ್ತು ನೋಡು ಅಂತ ಹೇಳ್ತಾರೆ. ಆವಾಗ ಇವ್ಳು ಮೇಲ್ ತಲೆ ಎತ್ತು ನೋಡಿದ್ರೆ ಇವ್ರು ಮತ್ತೆ ಮೇಲೆ ಗಾಳಿಲಿ ತೇಲಾಡ್ತಾ ಇರ್ತಾರೆ. ಅಲ್ಲಿ ಮೇಲ್ಗಡೆ ಅವರ ನೆತ್ತಿ ಬಂದು ಮೇಲೆ ಸೀಲಿಂಗಿಗೆ ಟಚ್ ಆಗ್ತಾ ಇರುತ್ತೆ. ಇವರು ಅಲ್ಲಿ ಕೂತ್ಕೊಂಡಿರ್ತಾರೆ, ಗಾಳಿಲಿ ತೇಲ್ತಾ ಇರ್ತಾರೆ. ಕಣ್ಣಿಂದ ಆ ಒಂದು ಜ್ವಾಲೆಗಳು ಬರ್ತಾ ಇರುತ್ತೆ. ಇವಳಿಗೆ ಅದು ನೋಡ್ತಿದ್ದಂಗೆನೆ ದುಃಖ ಉಮ್ಮಳಿಸಿ ಬಂದ್ಬಿಡುತ್ತೆ. ಇದೇನು ಈ ತರ ಅಂತಂದ್ಬಿಟ್ಟು ಅವಳಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇಷ್ಟು ದೈವಿ ಮಹತ್ವಗಳಿದೆಯಲ್ಲ ಇವ್ರ ಹತ್ರ ಅಂತಂದ್ಬಿಟ್ಟು ಆಶ್ಚರ್ಯ ಆಗುತ್ತೆ. ಅವರು ತಕ್ಷಣ ಕೆಳಗಡೆಗೆ ಇಳಿತಾರೆ, ಮತ್ತೆ ಕೆಳಗೆ ಮಾಮೂಲಿ ಕೆಳಗೆ ಕೂತ್ಕೊಂತಾರೆ. ಸೊ ಅವಳು ಆಮೇಲೆ ಹೇಳ್ತಾರೆ ಅವರು, ನಾರಿ ನೀನು ದೈವಿ ಸಂಪತ್ತನ್ನ ಬಯಸ್ಬೇಕು, ಈ ಸಂಪತ್ತಲ್ಲ, ಪ್ರಾಪಂಚಿಕ ಜೀವನದಲ್ಲಿರೋ ಸಂಪತ್ತನ್ನ ನೀನು ಬಯಸಬೇಡ. ನೀನು ಫಸ್ಟು ದೈವಿ ಸಂಪತ್ತನ್ನ ಪಡಿ, ಆಮೇಲೆ ನಿಂಗೆ ಏನೇನ್ ಬೇಕೋ ಅದೆಲ್ಲನೂ ಹೊರಗಿನಿಂದ ಬರ್ತಾ ಹೋಗುತ್ತೆ, ಅದ್ರ ಬಗ್ಗೆ ನೀನು ಚಿಂತೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆನೇನೆ ಅದು ಹೇಳ್ತಾರೆ, ನಿನ್ನ ಅವಶ್ಯಕತೆಗಳಿಗೆ ಪೂರೈಸೋಕೆ ಏನೇನೆಲ್ಲ ಬೇಕೋ ಅಷ್ಟು ಸಹಾಯ ನಿನಗೆ ಆಚೆಯಿಂದ ಸಿಗುತ್ತೆ, ಅದನ್ನ ಯೋಚನೆ ಮಾಡ್ಬೇಡ, ನೀನು ದೈವಿ ಸಂಪತ್ತನ್ನ ಏನು ಪಡಿಬೇಕೋ ಅದ್ರ ಬಗ್ಗೆ ನೀನು ಗಮನ ಕೊಡು ಅಂತ ಹೇಳ್ತಾರೆ. ಅದ್ ಹೇಳ್ತಾನೆ ಸಹಜವಾಗೇನೇನೆ ಯಾರೋ ಒಬ್ರು ಶಿಷ್ಯ ಬಂದು ಒಂದಷ್ಟು ದುಡ್ಡುಗಳನ್ನ ಇವ್ರ ಕೈಯಲ್ಲಿ ಕೊಟ್ಟು ಹೋಗ್ತಾರೆ. ಇದು ನಿಮ್ಮ ಸ್ವಂತ ಬಳಕೆಗೆ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದಷ್ಟು ದುಡ್ಡನ್ನ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಇಲ್ಲಿ ಆ ಇಷ್ಟು ಹೇಳ್ತಾರೆ. ಅಂದ್ರೆ ಅಂತ ಒಂದು ಮಹಿಮೆ ಲಾಹಿರಿ ಮಹಾಶಯರಲ್ಲಿರುತ್ತೆ. ಇವರು ಆ ತರದ್ದು ಸಾಕಷ್ಟು ನೋಡಿರ್ತಾರೆ. ಇವರು ಪವಾಡಗಳನ್ನಿರ್ಬೋದು, ಮಹತ್ವಗಳನ್ನಿರ್ಬೋದು ಎಷ್ಟೋ ನೋಡಿರ್ತಾರೆ. ಮತ್ತೇನಾಗುತ್ತೆ, ಒಂದ್ಸಲಿ ಲಾಹಿರಿ ಮಹಾಶಯರಿಗೆ ಇವರು ಲಾಹಿರಿ ಮಹಾಶಯರ ಪತ್ನಿನೇ ಅವರಿಗೆ ಶಿಷ್ಯ ರೂಪದಲ್ಲಿ, ಅದಲ್ಲದೆ ಸಾಕಷ್ಟು ಜನ ಅಲ್ಲಿ ಶಿಷ್ಯರಿರ್ತಾರೆ. ಅದರಲ್ಲಿ ಪರಮಹಂಸ ಯೋಗಾನಂದ್ರ ಅಪ್ಪ ಅಮ್ಮಂದ್ರು ಸಹ ಶಿಷ್ಯರೇ ಅವರಿಗೆ. ಸೊ ಅವರು ಅವ್ರ ಜೊತೆ ತುಂಬಾ ಯಾವಾಗ್ಲೂ ಇರ್ತಾರೆ ಜೊತೆಲೆ. ಒಂದ್ಸಲಿ ಏನಾಗುತ್ತೆ, ಇನ್ನೊಬ್ರು ಶಿಷ್ಯ ಒಬ್ಳು ಅವ್ರ ಜೊತೆ ತುಂಬಾ ಜನ ಇರ್ತಾರೆ. ಅದೇ ತರ ಒಬ್ರು ಶಿಷ್ಯ ಬಂದು ಲಾಹಿರಿ ಮಹಾಶಯರನ್ನ ಕೇಳ್ತಾರೆ, ನನಗೆ ನಿಮ್ಮ ಒಂದು
ಫೋಟೋ ಬೇಕು ಅಂತ ಕೇಳ್ತಾರೆ. ಸೊ ಅವರು ಆ ಫೋಟೋನ ಕೊಡ್ತಾ ಏನ್ ಹೇಳ್ತಾರೆ ಅಂದ್ರೆ, ಈ ಫೋಟೋನ ನೀವು ಜಸ್ಟ್ ತಗೊಂಡೋಗ್ಬಿಟ್ಟು ಒಂದು ಚಿತ್ರ ಅಷ್ಟೇ ಅಂತ ಒಂದ್ ಕಡೆ ಇಟ್ಟು ಬಿಡ್ಬೇಡಿ, ಇದನ್ನ ನೀವು ಯಾವಾಗ ರಕ್ಷಣೆ ಬೇಕು ಅಂತ ನಿಮಗೆ ಅನ್ಸುತ್ತೋ ಆವಾಗ ಇದರಿಂದ ರಕ್ಷಣೆ ಪಡಿಬಹುದು ನೀವು ಅಂತ ಹೇಳ್ತಾರೆ. ಸೊ ಕೆಲವು ದಿನಗಳಾದ್ಮೇಲೆ ಅರ್ಥ ಆಗಲ್ಲ ಇವ್ರು ಯಾವ ತರ ಹೇಳ್ತಾ ಇದಾರೆ ಅಂತ, ಸರಿ ಸುಮ್ನೆ ಇಸ್ಕೊಂಡು ಹೋಗ್ತಾರೆ. ಏನಾಗುತ್ತೆ, ಒಂದಷ್ಟು ದಿನಗಳಾದ್ಮೇಲೆ ಆ ಹಿಂಗ್ಸು ಲಾಹಿರಿ ಮಹಾಶಯರ ಒಂದು ಅದೇ ರೂಮ್ ಅಲ್ಲಿ ಕೂತ್ಕೊಂಡು ಭಗವದ್ಗೀತೆ ಓದ್ತಾ ಇರ್ತಾಳೆ. ಆವಾಗ ಆ ಆ ಒಂದು ಫೋಟೋನ ಅಲ್ಲಿ ನೇತ್ ಹಾಕಿರ್ತಾರೆ. ಜೋರಾಗಿ ಭಯಂಕರವಾದ ಗುಡುಗು ಗುಡುಗು ಜೊತೆ ಬಿರುಗಾಳಿ ಶುರು ಆಗೋಗ್ಬಿಡುತ್ತೆ. ಅವಾಗ ಇವ್ರಿಗೆ ಒಂಥರ ಹೆದರಿಕೆ ಆಗೋಗ್ಬಿಡುತ್ತೆ, ಏನಾಗ್ತಾ ಇದೆ ಇದು, ಇಷ್ಟು ಜೋರ್ ಬಿರುಗಾಳಿ ಬರ್ತಿದ್ಯಲ್ಲ ಅಂತ ಜೋರಾಗಿ ಕಿರ್ಚ್ಕೊಂತಾರೆ. ಲಾಹಿರಿ ಮಹಾಶಯರೇ ನನ್ನನ್ನ ಬದುಕ್ಸಿ ಬದುಕ್ಸಿ ಅಂತ ಅಂದ್ಬಿಟ್ಟು ಜೋರಾಗಿ ಆ ಹಿಂಗ್ಸು ಆ ಒಂದು ಚಿತ್ರ ಏನಿದೆ ಹಿಂದ್ಗಡೆ ಫೋಟೋ ಹಾಕೊಟ್ಟಿರ್ತಾರಲ್ಲ ಅಲ್ಲಿ ನಿಂತ್ಕೊಂಡು ತುಂಬಾ ಬೇಡ್ಕೊಂತಾಳೆ. ಅದು ಬೇಡ್ಕೊಂಡ ತಕ್ಷಣ ಏನಾಗುತ್ತೆ, ಆ ಅದೇನು ಸಿಡಿಲು ಬಡಿಯುತ್ತೆ ಅದಲ್ಲಿ ಟೇಬಲ್ ಮೇಲಿರೋ ಬುಕ್ಗೆ ಬಡಿಯುತ್ತೆ. ಇವ್ರಿಗೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಹಾಗಾಗಿ ಅವರು ಅಂದ್ರೆ ಇದು ಒಂದು ಪವಾಡನ ಅಲ್ಲಿ ನೋಡಿದ್ದಾಯ್ತು. ಆಮೇಲೆ ಇನ್ನ ಅವರು ಅಭಯ ಅಂತ ಒಬ್ಳು ಶಿಷ್ಯ ಇರ್ತಾಳೆ, ಅವ್ರ ಮೇಲೆ 2-3 ತರ ಪವಾಡ ನಡೆಯುತ್ತೆ ಇವರಿಂದ, ಲಾಹಿರಿ ಮಹಾಶಯರಿಂದ. ಅದೇನೇನು ಅಂತ ನೋಡೋದಾದ್ರೆ, ಒಂದು ಸಲ ಏನಾಗುತ್ತೆ ಫಸ್ಟ್ ಅಂತಂದ್ರೆ, ಇವರು ಕಲ್ಕತ್ತಾದಲ್ಲಿ ಅವರು ಲಾಯರ್ ಆಗಿರ್ತಾರೆ. ಯಾರು ಅವ್ರ ಗಂಡ ಯಾರು ಆ ಅಭಯ ಇರ್ತಾರಲ್ಲ, ಅಭಯ ಯಜಮಾನ್ರು ಲಾಯರ್ ಆಗಿರ್ತಾರೆ ಕಲ್ಕತ್ತಾದಲ್ಲಿ. ಅವ್ರಿಬ್ರುನು ಇವ್ರನ್ನ ನೋಡಕ್ಕೆ ಅಂತಂದ್ಬಿಟ್ಟು, ಲಾಹಿರಿ ಮಹೇಶ್ವರನ ನೋಡಕ್ಕೆ ಅಂತಂದ್ಬಿಟ್ಟು ವಾರಣಾಸಿಗೆ ಟ್ರೈನ್ ಅಲ್ಲಿ ಹೋಗ್ಬೇಕು ಅಂತ ಬರ್ತಾರೆ. ಅಲ್ಲಿ ತುಂಬಾ ಟ್ರಾಫಿಕ್ ಇದ್ದು, ವಿಪರೀತವಾಗಿ ಟ್ರಾಫಿಕ್ ಇರುತ್ತೆ. ಇವರಲ್ಲಿ ಟ್ರಾಫಿಕ್ ಅಲ್ಲಿ ಜಾಮ್ ಆಗ್ಬಿಡ್ತಾರೆ. ಟ್ರೈನ್ ಟೈಮಿಂಗು ಆಗೋಗ್ತಾ ಇರುತ್ತೆ. ಇನ್ನೇನು ಟ್ರೈನು ಹೊರಡಕ್ಕೆ ಸಿದ್ಧ ಆಗ್ಬಿಟ್ಟಿರುತ್ತೆ. ಇವ್ರಿನ್ನ ಟಿಕೆಟ್ ತಗೊಂಡಿರಲ್ಲ. ಹೆಂಗಪ್ಪ ಗ್ಯಾರಂಟಿ ಹೋಗಕ್ಕಾಗಲ್ಲ, ಇನ್ ಬಿಟ್ರೆ ಮತ್ತೆ ಎಷ್ಟು ದಿನಕ್ಕೆ ನಾವು ಹೋಗ್ತೀವೋ, ಎಷ್ಟು ಖುಷಿಯಿಂದ ಬಂದಿದ್ವಿ ಮೀಟ್ ಮಾಡಕ್ಕೆ, ಈ ತರ ಆಗೋಯ್ತಲ್ಲ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಬ್ಬ ಮನುಷ್ಯ ಅವ್ರ ಮುಂದೆ ಬಂದ್ಬಿಟ್ಟು ಹೇಳ್ತಾರೆ, ನೀವು ಹೋಗಿ ಟ್ರೈನಲ್ಲಿ ಹತ್ಕೊಳ್ಳಿ, ನಾನ್ ನಿಮ್ಗೆ ಟಿಕೆಟ್ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಇವ್ರನ್ನ ಅಲ್ಲಿ ಕಳಿಸ್ತಾರೆ. ಕಳ್ಸಿದ್ಮೇಲೆ ಕೂರ್ಸಿದ್ಮೇಲೆ ಅವ್ರ ಟಿಕೆಟ್ ತಗೊಂಡು ಬಂದ ಮೇಲೆ ಅಲ್ಲಿವರೆಗೂ ಏನಾಗ್ತಾ ಇರುತ್ತೆ, ಟ್ರೈನ್ ಚಕ್ರಗಳು ಮೂವ್ ಆಗ್ತಾ ಇರುತ್ತೆ, ಆದ್ರೆ ಟ್ರೈನ್ ಅಂತೂ ಮುಂದಕ್ಕೆ ಹೋಗಲ್ಲ. ಯಾವಾಗ ಇವ್ರು ಟಿಕೆಟ್ ಎಲ್ಲ ಸಿಕ್ಕಿ ಒಳಗಡೆ ಕೂತ್ಕೊಂತಾರೋ ಅದಾದ್ಮೇಲೆ ಟ್ರೈನು ಮುಂದಕ್ಕೆ ಹೋಗುತ್ತೆ. ಸೊ ಇದು ಒಂದು ಪವಾಡ ಅಭಯ ಮೇಲೆ ಆಗಿರುವಂತಹದ್ದು. ಅದಾದ್ಮೇಲೆ ಮತ್ತೆ ಏನಾಗುತ್ತೆ, ಇನ್ನೊಂದು ಇದೇ ತರದ್ದು ಏನು ಅಂತಂದ್ರೆ, ಅಲ್ಲಿ ಹೋಗ್ತಾರೆ ಇಷ್ಟೆಲ್ಲ ಟ್ರೈನ್ ಅಲ್ಲಿ ಜರ್ನಿ ಮಾಡ್ಕೊಂಡು ಗುರುಗಳನ್ನ ಭೇಟಿ ಆದಾಗ ಗುರುಗಳು ಹೇಳ್ತಾರೆ, ಯಾಕೆ ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಇಷ್ಟ ಅರ್ಜೆಂಟ್ ಪಟ್ಕೊಂಡು ನನ್ನನ್ನು ಅದೇ ಟ್ರೈನ್ ಅಲ್ಲಿ ನೋಡಕ್ ಬಂದ್ರಿ, ನೆಕ್ಸ್ಟ್ ಬರ್ಬಹುದಿತ್ತಲ್ವಾ ಅಂತಾರೆ. ತುಂಬಾ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಇವ್ರನ್ನ ಹೇಳೇ ಇಲ್ಲ, ಹೇಗ್ ಬಂದ್ವಿ ಏನ್ ಬಂದ್ವಿ ಹೇಳಿರಲ್ಲ. ಆದ್ರೆ ಅವ್ರ ಬಾಯಿಂದ ಅಂತ ಮಾತು ಬರುತ್ತೆ, ಏನು ಕಷ್ಟ ಅರ್ಜೆಂಟ್ ಮಾಡ್ಕೊಂಡ್ರಿ, ನಿಧಾನಕ್ಕೆ ಇನ್ನೊಂದ್ ಟ್ರೈನಿಗೆ ಬರ್ಬೋದಿತ್ತಲ್ವಾ ಅಂತ ಕೇಳ್ತಾರೆ. ತುಂಬಾ ಒಂಥರ ಇವ್ರಿಗೆ ಇಷ್ಟು ಅದ್ಭುತ ಎಲ್ಲೂ ನೋಡಿರಲ್ಲ ಅಂತ ಮಹತ್ವ ಲಾಹಿರಿ ಮಹಾಶಯರಲ್ಲಿ ಇರುತ್ತೆ. ಇದು ಒಂದು ಅಭಯ ಅವ್ರಿಗೆ ಆಗಿರುವಂತಹ ಎಕ್ಸ್ಪೀರಿಯನ್ಸ್. ಮತ್ತೆ ಇನ್ನೊಂದಷ್ಟು ದಿನ ಆದ್ಮೇಲೆ ಅಭಯ ಅವರು ಮತ್ತೆ ಇವ್ರನ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡ್ಬಿಟ್ಟು ಬಂದು ಏನ್ ಕೇಳ್ತಾರೆ ಅಂದ್ರೆ, ಗುರುಗಳೇ ನೀವೇ ನನ್ನನ್ನ ಹೆಲ್ಪ್ ಮಾಡ್ಬೇಕು, ನನಗೆ ನಾನೀಗ 8 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀನಿ, ಆ 8 ಮಕ್ಕಳನ್ನು ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ, ಈಗ 9ನೇ ಮಗು ಈಗ ನಾನು ಜನ್ಮ ಕೊಡಕ್ಕೆ ರೆಡಿ ಇದ್ದೀನಿ, ಆ ಮಗುನ ನನಗೆ ಹೇಗಾರು ಮಾಡಿ ನೀವು ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತಾರೆ. ಎಲ್ಲಾ ಮಕ್ಳು ಇದುವರೆಗೂ ಎಲ್ಲಾ ತೀರೋಗಿರುತ್ತೆ, ಹೆಂಗಾರು ಮಾಡಿ ಈ ಮಗುನ ನನಗೆ ಬದುಕಿಸ್ಕೊಡಿ, ಈ 9ನೇ ಮಗು ನನ್ ಜೊತೆ ಇರ್ಬೇಕು, ಅದು ಜೀವಂತವಾಗಿ ಇರ್ಬೇಕು ಚೆನ್ನಾಗಿ ಅಂತ ಕೇಳ್ಕೊಂತಾರೆ. ಸೊ ಗುರುಗಳು ಒಂದು ಸಹಾನುಭೂತಿಯ ನಗೆಯನ್ನ ನಕ್ಬಿಟ್ಟು ಹೇಳ್ತಾರೆ, ಹೌದು ನಿನಗೆ ಹುಟ್ಟುವ ಮಗು ಈ ಸರಿ ಏನ್ ಹುಟ್ಟುತ್ತಲ್ಲ ಆ ಮಗು ಚೆನ್ನಾಗಿರುತ್ತೆ, ಆದ್ರೆ ನೀನ್ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು, ನಾನ್ ಹೇಳ್ದಂಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಏನದು ಅಂತಂದ್ರೆ, ಒಂದು ಬೆಳಕು ಹರಿಯೋವರೆಗೂ, ಈಗ ಡೆಲಿವರಿ ಆಗಿದೆ, ಇದಾದ್ಮೇಲೆ ಬೆಳಗಿನ ಜಾವ ಬೆಳಕು ಹರಿಯೋವರೆಗೂನು ನೀವೊಂದು ನಂದಾ ದೀಪವನ್ನ ಹತ್ತಿಸ್ಬೇಕು, ಬೆಳಗ್ಗೆ ಆಗೋವರೆಗೂ ಯಾವ್ದೇ ಕಾರಣಕ್ಕೂ ಆ ನಂದಾ ದೀಪ ಆರೋಗ್ಬಾರ್ದು ಅಂತ ಹೇಳಿರ್ತಾರೆ. ಸರಿ ಅಂತಂದ್ಬಿಟ್ಟು ಅವರು ತಾಯಿ ಮತ್ತೆ ಒಬ್ಳು ಆಳು ಇಬ್ರು ಕಾಯ್ಕೊಂಡು ಕೂತಿರ್ತಾರೆ, ನಂದಾ ದೀಪವನ್ನ ಹಚ್ಕೊಂಡ್ಬಿಟ್ಟು ಕಡೆಯವರೆಗೂ ಕಾಯ್ತಾ ಇರ್ತಾರೆ. ಲಾಸ್ಟ್ ಇನ್ನೇನು ಇದಾಗ್ಬೇಕು ಅಂತಂದಾಗ ಅವ್ರಿಗೆ ಬೆಳಗರಿಬೇಕು ಇನ್ನೇನು ಅನ್ನುವಾಗ ನಿದ್ದೆಗೆ ಜಾರ್ಬಿಡ್ತಾರೆ ಇಬ್ರುನು. ಆ ನಿದ್ದೆ ಜಾರ್ದಾಗ ಅಲ್ಲಿ ಎಣ್ಣೆ ಎಲ್ಲ ಖಾಲಿಯಾಗಿ ದೀಪ ಆರೋಗುವಂತಹ ಸಮಯ ಬರುತ್ತೆ. ಆಗ ಇದ್ದಕ್ಕಿದ್ದಂಗೆ ಜೋರಾಗಿ ಯಾರೋ ಬಾಗಿಲು ತಕೊಂಡು ಒಳಗ್ ಬರೋ ಶಬ್ದ ಆಗುತ್ತೆ. ಆ ಶಬ್ದಕ್ಕೆ ಇವ್ರಿಬ್ರಿಗೂ ಎಚ್ಚರ ಆಗೋಗ್ಬಿಡುತ್ತೆ. ಎದ್ದು ನೋಡ್ತಾರೆ, ಅಯ್ಯೋ ದೀಪ ಬೇರೆ ಆರೋಗೋಗ್ ಬಂದಿದ್ಯಲ್ಲಪ್ಪ ಅಂತ ಅನ್ಕೊಳಕ್ಕೂನು ಆ ಹೊರಗಿಂದ ಬಂದವರು ಹೇಳ್ತಾರೆ, ನೋಡಿ ನಿದ್ರೆನ ಫಸ್ಟ್ ಬಿಡಿ, ಅಲ್ಲಿ ದೀಪ ಆರೋಗ್ತಾ ಇದೆ, ಫಸ್ಟ್ ಆ ದೀಪಕ್ಕೆ ನೀವು ಎಣ್ಣೆ ಹಾಕಿ ಅಂತ ಹೇಳ್ತಾರೆ. ಹಾಕ್ಬಿಟ್ಟು ಎಚ್ಚರವಾಗಿ ಇರಿ, ಈಗ್ಲಾದ್ರೂ ಎಚ್ಚರವಾಗಿರಿ, ಎಣ್ಣೆ ಹಾಕಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಹೋದ್ಮೇಲೆ ಇವರು ನೋಡಿ, ಅದು ಅಂದ್ರೆ ಅಲ್ಲಿ
ಅಲ್ಲಿ ಮತ್ತೆ ಹೆಲ್ಪ್ ಮಾಡಕ್ ಬಂದ್ರು. ಇವ್ರೇನಾದ್ರು ನಿದ್ದೆಗೆ ಜಾರ್ ಬಿಟ್ಟಿದ್ರೆ ಅದು ನಂದಾದೀಪ ಆರೋಗ್ತಿತ್ತು. ಆರೋದ್ಮೇಲೆ ಅಲ್ಲಿ ಅವ್ರಿಗೆ ಆ ಮಗು ಸಿಗಲ್ಲ. ಸೊ ಹಾಗಾಗಿ ಅಭಯ ಅವ್ರಿಗೆ ಆತರ ಆಗೋಕ್ ಬಿಡಲ್ಲ. ಅವರೇ ಬಂದು ಎಚ್ಚರಿಸಿ ಎಚ್ಚರ ಬರೋಂಗೆ ಮಾಡಿ ಆ ದೀಪಕ್ಕೆ ಎಣ್ಣೆಯನ್ನು ಸಹ ಹಾಕಿಸ್ತಾರೆ. ಸೊ ನೋಡಿ ಇನ್ನೇನು ಇಷ್ಟೆಲ್ಲ ಆದ್ಮೇಲೆ ಅವರು 9ನೇ ಮಗು ಬದುಕಿ ಉಳಿಯುತ್ತೆ ಜೀವಂತವಾಗಿ. ಬೆಳಕರಿಯೋವರೆಗೂ ಅವ್ರು ಹೇಳಿರ್ತಾರೆ ಪ್ರಿಕಾಷನ್ ತಗೋಬೇಕು ಅಂತ. ಸೊ ಈ ಬೆಳಕರಿಯುತ್ತೆ, ಆಮೇಲೆ ಆ ಮಗು ಸೇಫ್ ಆಗುತ್ತೆ, ಹುಷಾರಾಗ್ತಾಳೆ, ಆ ಮಗು ಉಳಿತಾಳೆ. ಆ ಮಗು ಈಗ್ಲಿಗೂ ಹೇಗಿದೆ ಅಂತ ನೋಡಕ್ಕೆ ಗುರುಗಳು ಅವಾಗ ಆ ಮಗುನ ವಿಚಾರಿಸ್ತಾ ಇರ್ತಾರೆ. 1935 ಸಹ 35ರಲ್ಲೂ ಸಹ ಆ ಮಗು ಎಲ್ಲಿದ್ದಾಳೆ ಅಂತ ವಿಚಾರಿಸಿ ಹೇಗಿದ್ದಾಳೆ, ಹೇಗ್ ಬದುಕ್ತಾ ಇದ್ದಾಳೆ ಅನ್ನೋದು ಸಹ ಮಧ್ಯೆ ಮಧ್ಯೆ ತಿಳ್ಕೊಳ್ತಾನೆ ಇರ್ತಾರೆ. ಸೊ ಇದಿಷ್ಟು ಇವತ್ತು ಪೂಜ್ಯ ಮಾತೆಯೊಡನೆ ಸಂದರ್ಶನದಲ್ಲಿ ಸ್ವಲ್ಪ ಹೇಳಿದ್ದೀನಿ ಮಾಸ್ಟರ್ಸ್. ಮತ್ತೆ ನಾಳೆ ಇದರ ಮುಂದುವರಿದ ಭಾಗವನ್ನ ಹೇಳ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು.